ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರು ಚರಿತ್ರೆಯ 16ನೇ ಅಧ್ಯಾಯಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಶಿಷ್ಯೋತ್ತಮನೇ ಕೇಳು. ಶಿಷ್ಯರಿಗೆಲ್ಲ ನಿರೂಪ ಕೊಟ್ಟು ಗುರುಗಳು ತೀರ್ಥಯಾತ್ರೆಗೆ ಕಳುಹಿಸಿಕೊಟ್ಟರು ಮತ್ತು ತಾವು ವೈಜನಾಥ ಕ್ಷೇತ್ರದಲ್ಲಿಯೇ ಗುಪ್ತವಾಗಿ ಉಳಿದುಕೊಂಡರು. ಶ್ರೀಗಳವರು ತಮ್ಮ ನಿತ್ಯ ಸೇವಾ ಕಾರ್ಯಕ್ಕಾಗಿ ನನ್ನೊಬ್ಬನನ್ನು ಅಂದರೆ ಸಿದ್ಧಮುನಿಯನ್ನ ಹತ್ತಿರ ಉಳಿಸಿಕೊಂಡರು. ಇದೇ ಪ್ರಕಾರವಾಗಿ ಗುರುಗಳು ವೈಜನಾಥ ಕ್ಷೇತ್ರದಲ್ಲಿ ಆರೋಗ್ಯ ಭವಾನಿಯ ಸನಿಹದಲ್ಲಿ 1 ವರ್ಷದ ಅವಧಿಯವರೆಗೆ ಗುಪ್ತವಾಗಿ ವಾಸ ಮಾಡುತ್ತಿದ್ದರು. ಹೀಗಿರುತ್ತಿರುವಂತಹ ಸಮಯದಲ್ಲಿ ಮುನಿಯಂತೆ ಆಚರಣೆಯಲ್ಲಿ ಒಬ್ಬ ಬ್ರಾಹ್ಮಣನು ಒಂದು ದಿನ ಶ್ರೀಗಳನ್ನು ನೋಡಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಬಹುವಿಧದಿಂದ ಸ್ತೋತ್ರ ಮಾಡಿದನು ಮತ್ತು ಗುರುಗಳೇ, ನಾನು ಅಜ್ಞಾನ ಸಾಗರದಲ್ಲಿ ಮುಳುಗಿ ಪಾಮರನಾಗಿರುವೆ. ನನಗೆ ಜ್ಞಾನವನ್ನು ಕರುಣಿಸುವಂತಹ ಕೃಪೆ ಮಾಡಬೇಕು. ದಯಾನಿಧಿಯಾದ ಜಗದ್ಗುರುವೇ, ನಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂದು ಅದೆಷ್ಟೋ ದಿನಗಳಿಂದ ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಆದರೂ ಸಹಿತ ನನ್ನ ಮನಸ್ಸು ಸ್ಥಿರವಾಗಲೊಲ್ಲದು. ಈ ಕಾರಣದಿಂದ ನನಗೆ ಜ್ಞಾನವು ದೊರೆಯಲಾರದಾಗಿದೆ. ಜ್ಞಾನವಿಲ್ಲದ ನನ್ನ ತಪಸ್ಸಿನಿಂದ ಕೇವಲ ದೇಹಕ್ಕೆ ಕಷ್ಟ ಕೊಡುವ ಕೆಲಸವಾಗುವುದೇ ಹೊರತು ಬೇರೇನೂ ಲಾಭವಾಗಲೊಲ್ಲದು. ಇಂದು ಅಕಸ್ಮಾತ್ತಾಗಿ ತಮ್ಮ ದರ್ಶನವಾದೊಡನೆಯೇ ನನ್ನ ಮನಸ್ಸಿಗೇನೋ ಒಂದು ಅವ್ಯಕ್ತ ಆನಂದ ಉಂಟಾಯಿತು. ನನ್ನ ಸಮಸ್ಯೆಗೆ ತಮ್ಮಿಂದಲೇ ಪರಿಹಾರ ದೊರೆಯುವುದೆಂದು ಆತ್ಮವಿಶ್ವಾಸ ನನ್ನಲ್ಲಿ ಹುಟ್ಟಿತು. ಸದ್ಗುರುನಾಥ, ನಾನು ಮನಃಪೂರ್ವಕವಾಗಿ ಯಾವ ಗುರುವಿನ ಸೇವೆಯನ್ನೂ ಮಾಡಲಿಲ್ಲ. ಇದೇ ಕಾರಣಕ್ಕಾಗಿ ನನ್ನ ಮನಸ್ಸು ಹೀಗೆ ಅಸ್ಥಿರವಾಗುತ್ತಿರಬಹುದೇ ಎಂದು ಬಹು ವ್ಯಾಕುಲತೆಯಿಂದ ಪ್ರಶ್ನೆ ಮಾಡಿದನು. ಆಗ ಶ್ರೀಗಳವರು ನಸು ನಕ್ಕು, ಅಯ್ಯ, ನೀನು ಗುರುವಿಲ್ಲದೆ ಮುನಿಯಾದದ್ದಾದರೂ ಹೇಗೆ? ಅದನ್ನು ನನಗೆ ವಿವರಿಸಿ ಹೇಳು ಎಂದು ಕೇಳಿದರು. ಶ್ರೀಗಳವರ ಪ್ರಶ್ನೆಯಿಂದಾಗಿ ಆ ಮುನಿಯು ತನ್ನ ದುರ್ದಶೆಯನ್ನು ನೆನಪಿಗೆ ತಂದುಕೊಳ್ಳುತ್ತಾ ಕಣ್ಣೀರು ಉದುರಿಸಿದನು ಮತ್ತು ಗದ್ಗದ ಕಂಠದಿಂದ ಈ ರೀತಿಯಾಗಿ ತನ್ನ ಚರಿತ್ರೆ ಹೇಳತೊಡಗಿದನು. ಸದ್ಗುರುನಾಥ, ಈ ಮೊದಲು ನನಗೊಬ್ಬ ಗುರುವು ದೊರೆತಿದ್ದನು. ಆದರೆ ಆತನು ಸದಾ ಶೀಘ್ರ ಕೋಪಿಯಾಗಿ ನನಗೆ ಬಿರುನುಡಿಗಳನ್ನು ಆಡುತ್ತಿದ್ದನು. ಅಲ್ಲದೆ ಮಾಡಲಾರದಂಥ ಸೇವೆಗಳನ್ನೆಲ್ಲ ನನಗೆ ಮಾಡಲು ಹಚ್ಚುತ್ತಿದ್ದನು. ವೇದ ಶಾಸ್ತ್ರ ವ್ಯಾಕರಣಾದಿಗಳನ್ನು ನನಗೆ ಹೇಳಿಕೊಡದೆ ಕೇವಲ ದುಡಿಸಿ ಕಷ್ಟಪಡಿಸುತ್ತಿದ್ದನು. ನನಗೆ ವಿದ್ಯೆ ಹೇಳಿಕೊಡಿರೆಂದು ನಾನು ಒತ್ತಾಯಿಸಿದಾಗ, ವಿದ್ಯೆ ಹೇಳಿಕೊಡುವ ಮಟ್ಟದಷ್ಟು ನಿನ್ನ ಮನಸ್ಸು ಇನ್ನೂ ಸ್ಥಿರವಾಗಿಲ್ಲ, ಸುಮ್ಮನೆ ಇನ್ನೂ ಕೆಲವು ದಿನ ಸೇವೆ ಮಾಡು ಎಂದು ಬೆದರಿಸಿ ಬಿಡುತ್ತಿದ್ದನು. ಹೀಗೆ ಎಷ್ಟೋ ದಿನಗಳು ಗತಿಸಿ ಹೋದರೂ ನನಗೆ ಆತನು ವಿದ್ಯೆ ಹೇಳಿಕೊಡುವ ಲಕ್ಷಣವೇ ಕಾಣಲಿಲ್ಲ. ಕೊನೆಗೆ ಆತನ ಬಿರುನುಡಿಗಳಿಗೆ ಬೇಸತ್ತ ನಾನು ಒಂದು ದಿನ ಆತನಿಗೆ ತಿಳಿಸದಂತೆ ಸಿಟ್ಟಿಗೆದ್ದು ಹೊರಟು ಬಂದು ಬಿಟ್ಟೆ ಎಂದು ನುಡಿದನು. ಗುರುಗಳು ಆ ಬ್ರಾಹ್ಮಣ ಮುನಿಯ ಮಾತು ಕೇಳಿ ವಿಷಾದದಿಂದ ನಕ್ಕು, ಅಯ್ಯ ಬ್ರಾಹ್ಮಣನೇ, ಸಿಕ್ಕ ಸದ್ಗುರುನಾಥನನ್ನು ಕಳೆದುಕೊಂಡು ನಿನ್ನಷ್ಟಕ್ಕೆ ನೀನೇ ಆತ್ಮಘಾತ ಮಾಡಿಕೊಂಡಿರುವಿ. ಹಾಸಿಗೆಯಲ್ಲಿ ಹೊಲಸು ಮಾಡಿ ಇದು ನನ್ನ ಪ್ರಾರಬ್ಧವೆಂದು ಹಳಿದುಕೊಳ್ಳುತ್ತಿರುವಂತಹ ಮತಿಹೀನನಿಗೂ ನಿನಗೂ ಯಾವ ಅಂತರವೂ ಇಲ್ಲ. ನಿನ್ನ ಮೂಗನ್ನು ಇನ್ನೊಬ್ಬರಿಗೆ ಅಪಶಕುನವನ್ನು ಉಂಟು ಮಾಡುವ ದುರುದ್ದೇಶದಿಂದ ನೀನೇ ಕೊಯ್ದುಕೊಂಡಂತಾಗಿದೆ. ಇದು ನಿನ್ನ ಈಗಿನ ಪರಿಸ್ಥಿತಿ. ನಿನ್ನ ಗುಣವು ಒಳ್ಳೆಯದೋ ಕೆಟ್ಟದ್ದೋ ಎಂಬುದನ್ನು ಮೊದಲು ನೀನೇ ಪರೀಕ್ಷೆ ಮಾಡಿಕೊಳ್ಳಲಿಲ್ಲ. ಗುರುವಿನ ಗುಣದೋಷಗಳನ್ನು ಇನ್ನೊಬ್ಬರೆದುರು ಒಳ್ಳೆ ಉಲ್ಲಾಸದಿಂದ ಎತ್ತಿ ತೋರಿಸುತ್ತಿರುವೆ. ಅಂದ ಮೇಲೆ ನಿನ್ನ ಮನಸ್ಸು ಸ್ಥಿರವಾಗುವುದೆಂತು? ನಿನಗೆ ಆತ್ಮಜ್ಞಾನ ಲಭಿಸುವುದು ಎಂತು? ಗುರುನಾಥನೆಂಬ ಕಾಮಧೇನುವನ್ನು ತಿರಸ್ಕರಿಸಿ ಗುಡ್ಡ ಗವಿಗಳಲ್ಲಿ ಅಲೆದಾಡಿ ತಪಗೈದರೆ ನಿನಗೆ ಜ್ಞಾನ ದೊರೆತೀತೆ? ನಿನ್ನಂಥ ಗುರುದ್ರೋಹಿಗೆ ಇಹ ಪರಗಳು ಎರಡರಲ್ಲೂ ಗತಿ ಇಲ್ಲ. ಗುರುದೇವನಿಗೆ ಯಾವನು ಅನುಕೂಲವಾಗಿ ನಡೆದುಕೊಳ್ಳುವನೋ ಅವನಿಗೆ ಎಲ್ಲ ಜ್ಞಾನವೂ ಆಗುವುದು. ವೇದಶಾಸ್ತ್ರಾದಿಗಳು ತಾವಾಗಿಯೇ ಆತನಿಗೆ ಮುಖೋದ್ಗತವಾಗುವವು. ತನ್ನ ಸೇವೆಯಿಂದ ಗುರುವನ್ನು ಸಂತುಷ್ಟಪಡಿಸಿದವನಿಗೆ ಅಷ್ಟಸಿದ್ಧಿಗಳು ತಾವಾಗಿಯೇ ವಶವಾಗುವವು. ಬ್ರಾಹ್ಮಣನೇ, ಈ ಬಗ್ಗೆ ಮಹಾಭಾರತದ ಆದಿಪರ್ವದಲ್ಲಿ ಬರುವ ಕಥೆಯೊಂದನ್ನು ಹೇಳುತ್ತೇನೆ. ಲಕ್ಷ್ಯಗೊಟ್ಟು ಆಲಿಸಿ. ಗುರು ಸೇವೆಯ ಫಲವೇನೆಂಬುದನ್ನು ಅರ್ಥ ಮಾಡಿಕೊ. ತಂದೆ, ತಾಯಿ, ಗುರು, ಜ್ಞಾನೋಪದೇಶಕ, ಶಿವ, ನಾರಾಯಣ ಇವರು ಗುರು ಸ್ವರೂಪರು. ಈ ರೀತಿಯಾಗಿ ಹೇಳ್ತಾ ಗುರುಗಳು ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.